ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇನೆ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದ ಹಿಂದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಕ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಬಂದ್ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಈ ಥರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. ಎಸ್ ಎಂ ಕೃಷ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳೋಕೆ ಅವ್ರು ಸಾಧ್ಯನೇ ಇಲ್ಲ. ಅವರ ಮನಸ್ಥಿತಿ ಅದು. ಅದರಿಂದ ಬಂದು ಅವರು ಧರಣಿ ಕೂರ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ ಅದಕ್ಕೆ? ಖಂಡಿತ ಇಲ್ಲ, ಅಲ್ಲಿ ಬಂದಿದ್ರೆ ಅವ್ರನ್ನೂ ಮಾಡ್ತಿದ್ರೇನೋ. ಗಲಾಟೆಯಲ್ಲಿ ಬಂದು ಅವರು ಪೊರ್ಕೆ ಹಿಡ್ಕೊಂಡು ಚಪ್ಪಲಿ ಹಿಡ್ಕೊಂಡು ಬಂದಿದ್ರು, ಅವ್ರನ್ನೂ ಮಾಡ್ತಿದ್ರು. ಅವ್ರೇನು ಹಿಡ್ಕೊಂಡು ಬಂದಿಲ್ವಲ್ಲ. ಕಾಂಪ್ಲಿಕೇಟೆಡ್ ಅವ್ರು ಮಾಡ್ತಾವ್ರೆ ಅಷ್ಟೇ. ಕುಮಾರಸ್ವಾಮಿ ಅವ್ರು ಕಾಂಪ್ಲಿಕೇಟೆಡ್ ಮಾಡ್ತಾವ್ರೆ. ಸರ್ಕಾರ ಏನು ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇಲ್ಲ. ಇದನ್ನ ನೋಟಿಫಿಕೇಶನ್ ಆಗಿದೆ, ದುಡ್ಡು ತಗೋತಾರೆ, ಜನ ತಗೊತಾರೆ, ಆಗೋರು ಮಾಡೋರು ಮಾಡ್ತಾ ಇರ್ತಾರೆ, ಆಗೋದು ಆಗ್ತಾ ಇರ್ತದೆ. ಈಗ JMCನ ಸ್ಥಳಕ್ಕೆ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಅಲ್ಲೇ ಹೋಗಿ ಮಾಡಬೇಕು ಅಂತ ಏನಿಲ್ಲ. JMCನ ಈಗೆಲ್ಲ ಸ್ಯಾಟಲೈಟ್ ಸರ್ವೆ ಎಲ್ಲ ಇದೆ. ಸ್ಯಾಟಲೈಟ್ ಸರ್ವೆ ಮಾಡೋ ಕೂಡ JMC ಮಾಡ್ಬೋದು. ನಾವೇನಂದ್ರೆ ಸ್ಥಳೀಯವಾಗಿ ಹೋದ್ರೆ ಸಣ್ಣ ಪುಟ್ಟ ಗಿಡಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಈಗ ರೈತರು ಕೇಳ್ಕೊಂಡ್ರೆ ಮೇಲ್ಗಡೆ ಸ್ಯಾಟಲೈಟ್ ಸರ್ವೆ ಮಾಡೇ ನಾವು JMC ಮಾಡ್ಬೋದು. ಏನು ಅಲ್ಲೇ ಹೋಗಿ ಸ್ಥಳದಲ್ಲೇ ನಿಂತ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಇವಾಗ ಯಾರು ಕೇಳ್ತಾರೆ ಅವ್ರ ಹತ್ರ ಮಾಡ್ತಾ ಇದೀವಿ ನಾವು. ಯಾರು ಕೇಳಲ್ಲ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಯಾವ ರೈತರು ಬೇಡ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗ್ತಾ ಇಲ್ಲ ನಾವು. ಹೌದು, ಬರಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಅವ್ರು ತರಲೆ ಮಾಡೋಕ್ಕೆ ಇರುತ್ತಾನೆ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ತರಲೆ ಮಾಡೋಕ್ಕೆ ಇರೋದು ಅವ್ರು ಮಾಡಲಿ, ಏನು ತೊಂದರೆ ಇಲ್ಲ. ಓಟ್ ಬರಲಿ. ಏನಿಲ್ಲ, ರೈತರು ಬಂದು ದುಡ್ಡು ಕೊಡಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಗಲಾಟೆ ನಾವು ಆಗ್ಲೇ ಹೇಳಿಲ್ವಾ? ಇದು ಯಾವ್ದೋ ಕುಪ್ಪ ಪೋಷಿತ ನಾಟಕ ಮಾಡಿಲ್ಲ ಆಗ್ಲೇ ಹೇಳಿದ್ದೀನಿ. ಅದು ಇನ್ನೊಂದ್ಸರಿ ಯಾಕೆ ಕೇಳ್ತೀನಿ. ಅಗ್ರೆಸಿವ್ ಆಗಿ ಏನಿಲ್ಲ, ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ನಾವು ಅಷ್ಟೇನೆ. ನಾವು ಅಗ್ರೆಸಿವ್ ಅಂತ ಏನಿಲ್ಲ. ಇದು 1 ವರ್ಷದಿಂದ ಇತ್ತು ನೋಡಿ. ಈಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು 1 ವರ್ಷದ ಹಿಂದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಬಂದು ದೇವೇಗೌಡರು ಧರಣಿ ಕೂತಿ ಬಿಡ್ರಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಂತಾರೆ, ಅದಕ್ಕೆ ನ್ಯಾಯ ಸಿಕ್ತಿತ್ತು. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಬಂದ್ಬಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ ಅಂತೇಳಿ ಬಂದು ಕೂರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಸಮಂಜಸ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಈ ಥರ ದ್ವೇಷದ ರಾಜಕಾರಣ ದೇವೇಗೌಡರು ಇವತ್ತಿಂದ ಮಾಡಿರೋದಲ್ಲ. ಎಸ್ ಎಂ ಕೃಷ್ಣ ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಅವ್ರಿಗೆ ಯಾರನ್ನೂ ಬೇರೆಯವರು ಆ ಜನಾಂಗದಲ್ಲಿ ಬೇರೆಯವರು ಮುಖ್ಯಮಂತ್ರಿ ಆಗಿ ಇರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳೋಕೆ ಅವ್ರು ಸಾಧ್ಯನೇ ಇಲ್ಲ. ಅವರ ಮನಸ್ಥಿತಿ ಅದು. ಅದರಿಂದ ಬಂದು ಅವರು ಧರಣಿ ಕೂರ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ ಅದಕ್ಕೆ? ಖಂಡಿತ.